ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಹೊಸ ಟಿಪ್ಸ್ನ ತಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಶುರು ಮಾಡೋಣ. ನಾನಿವತ್ತು ಏನು ಹೇಳ್ಕೊಡ್ತೀನಿ ಅಂದರೆ ಗೈಸ್, ಇವಾಗ ನೀವು ವಾಟ್ಸಪ್ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡ್ತಿರ್ಬೇಕಾದ್ರೆ ಮಿಡ್ಲಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗೋದು, ಇದು ನಮಗೆ ತುಂಬ ಡಿಸ್ಟರ್ಬಿಂಗ್ ಅನಿಸುತ್ತೆ. ಆದರೆ ಇದನ್ನು ಹೇಗೆ ನಾವು ರಿಮೂವ್ ಮಾಡ್ಕೊಳ್ಳೋದು ಅಂತ ನಮಗೆ ಗೊತ್ತಾಗಿರುವುದಿಲ್ಲ. ಅದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗೈಸ್. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ. ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಜಸ್ಟ್ ಒಂದು ಆ್ಯಡ್ ಪ್ಲೇ ಆಯಿತು. ಹೀಗೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬಂದಾಗ ನಮಗೆ ತುಂಬ ಇರಿಟೇಟಿಂಗ್ ಅನಿಸುತ್ತೆ. ಮತ್ತು ನಾವು ವಿಡಿಯೋನ ಈ ಅಡ್ವರ್ಟೈಸ್ಮೆಂಟ್ ಪ್ಲೇ ಆದಮೇಲೆ ಸ್ಟಾರ್ಟಪ್ಪಿಂದ ನೋಡಬೇಕಾಗುತ್ತೆ. ಇದನ್ನ ನಾವು ಹೇಗೆ ರಿಮೂವ್ ಮಾಡೋದು ನೋಡೋಣ ಬನ್ನಿ. ಇವಾಗ ನಾನು ಗೂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಎಲ್ಲರ ಮೊಬೈಲಲ್ಲೂ ಗೂಗಲ್ ಇದ್ದೇ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಮೇಲ್ ಅಕೌಂಟ್ ಅಲ್ಲಿ ನಂದು ಎಸ್ ಅಂತ ಕಾಣಿಸ್ತಾ ಇದೆ. ನಿಮ್ಮದಲ್ಲಿ ಯಾವ ಅಕ್ಷರದಲ್ಲಿ ಬೇಕಾದರೂ ಇರ್ಬೋದು. ಅಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಹತ್ರ ಎಷ್ಟು ಜಿಮೇಲ್ ಅಕೌಂಟ್ಗಳಿವೆ ಅದನ್ನು ನೀವು ಮೊದಲು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮ್ಮ ಅಷ್ಟೂ ಜಿಮೇಲ್ ಅಕೌಂಟಲ್ಲಿರುವ ಆ್ಯಡ್ಸನ್ನು ಕೂಡ ನಾವು ತೆಗೆದುಹಾಕಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಸೆಟ್ಟಿಂಗ್ಸ್ ಮೇಲೆ ಬಂದು ನಾನಿಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಪ್ರೈವೇಸಿ ಆ್ಯಂಡ್ ಸೇಫ್ಟಿ, ನೋಟಿಫಿಕೇಷನ್, ಗೂಗಲ್ ಅಸಿಸ್ಟೆಂಟ್, ಜೆಮಿನಿ ವಾಯ್ಸ್, ತುಂಬ ಆಪ್ಷನ್ಸ್ಗಳಿವೆ. ನಾನಿಲ್ಲಿ ಸರ್ಚ್ ಇನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ಸ್ ಅಂತ ಟೈಪ್ ಮಾಡಿ, ADS ಆ್ಯಡ್ಸ್ ಅಂತ ಟೈಪ್ ಮಾಡಿ. ಆ್ಯಡ್ಸ್ ಅಂತ ಟೈಪ್ ಮಾಡಿದ್ರೆ ಆ್ಯಡ್ಸ್ ಪರ್ಸನಲೈಸೇಷನ್ಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ನೋಡಿ, ಓಪನ್ ಆಗ್ತಾ ಇದೆ. ಇವಾಗ ಓಪನ್ ಆಯಿತು. ಆ್ಯಡ್ಸ್ ದಟ್ ಯು ಕ್ಯಾನ್ ಕಂಟ್ರೋಲ್ ಅಂತ ಇದೆ. ಅಲ್ಲಿ ನಾನು ಆಫ್ ಮಾಡಿದ್ದೀನಿ. ಟರ್ನ್ ಆಫ್ ಪರ್ಸನಲೈಸೇಷನ್ಸ್ ಆ್ಯಡ್ಸ್ ಅಂತ ಕೊಟ್ಟಿದ್ದೀನಿ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲಿ ಏನಾದರೂ ಟರ್ನ್ ಆನ್ ಇದ್ದರೆ ಅದನ್ನು ಇವಾಗಲೇ ಆಫ್ ಮಾಡಿ. ಇದರಿಂದನೇ ನಿಮಗೆ ತುಂಬ ಆ್ಯಡ್ಸ್ಗಳು ಬರ್ತವೆ. ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೊಂದು ಸ್ಟೆಪ್ ಬಾಕಿ ಇದೆ. ನಾನು ಇಲ್ಲಿ ಮತ್ತೆ ಪುನಃ ಸೆಟ್ಟಿಂಗ್ಸ್ ಆ್ಯಪ್ ಮೇಲೆ ಬಂದಿದ್ದೀನಿ. ಸೆಟ್ಟಿಂಗ್ಸ್ ಆ್ಯಪ್ ಮೇಲೆ ಬಂದದ್ದು ಯಾಕಂದರೆ ಇನ್ನೊಂದು ಸ್ಟೆಪ್ಸ್ ಬಾಕಿ ಇರೋದ್ರಿಂದ ನಾವು ಇಲ್ಲಿ ಒಂದು ಸ್ಟೆಪ್ಪನ್ನು ಮಾಡಿದರೆ ಮಾತ್ರ ಅಲ್ಲಿ ಮಾಡಿದಂಥ ಸ್ಟೆಪ್ ಯೂಸ್ ಆಗುವಂಥದ್ದು. ಹಾಗಾಗಿ ಮೊದಲನೇ ಸ್ಟೆಪ್ ಯಾರ್ಯಾರು ಮಾಡಿರ್ತೀರೋ ಸೆಕೆಂಡ್ ಸ್ಟೆಪ್ಪು ಕೂಡ ನೀವು ತಪ್ಪದೆ ಮಾಡಬೇಕಾಗತ್ತೆ. ಯಾಕಂದರೆ ಇದನ್ನು ನೀವು ಮಾಡಿದ್ರೆ ಮೊದಲೇ ಮಾಡೋದಕ್ಕೂ ಏನು ಯೂಸ್ ಆಗಲ್ಲ. ಇವೆರಡೂ ಸ್ಟೆಪ್ನ ನೀವು ಪೂರ್ತಿಯಾಗಿ ಮಾಡಲೇಬೇಕಾಗತ್ತೆ ಗಾಯ್ಸ್. ಇಲ್ಲಿ ನಾನು ಸೆಟ್ಟಿಂಗ್ಸ್ ಮೇಲೆ ಬಂದು ಸ್ಪೆಷಲ್ ಅಂತ ಟೈಪ್ ಮಾಡಿದ್ದೀನಿ. ಸ್ಪೆಷಲ್ ಆ್ಯಪ್ ಆ್ಯಕ್ಸೆಸ್ ಅಂತ ಇದೆ, ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ನಂತರ ನಾನು ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ಗಾಯ್ಸ್, ನೋಡಿ ಲೋಡಿಂಗ್ ಆಗ್ತಾ ಇದೆ. ಇಲ್ಲಿ ನಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಆ್ಯಪ್ಸ್ಗಳು ತೋರಿಸ್ತವೆ. ಇಲ್ಲಿ ನಾವು ಒಂದೊಂದೇ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ್ಯಲೋ ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್ ಅಂತ ಇದೆಯಾ, ಆನ್ ಇದೆಯಾ, ಆಫ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಆನ್ ಇದ್ದರೆ ನೀವು ಅದನ್ನು ಆಫ್ ಮಾಡಬೇಕಾಗುತ್ತೆ ಗಾಯ್ಸ್. ಆಫ್ ಮಾಡಿದ್ರೆ ಮಾತ್ರ ನಿಮ್ಮ ಆ್ಯಡ್ಸ್ ಅನ್ನೋದು ಇನ್ನೂ ಬರೋದಿಲ್ಲ. ಹೀಗೆ ನಾವು ಎಲ್ಲ ಆ್ಯಪ್ಗಳ ಆ್ಯಲೋ ಬಟನ್ ಏನಿರುತ್ತೆ ಅದನ್ನೆಲ್ಲವನ್ನು ಟರ್ನ್ ಆಫ್ ಮಾಡಬೇಕಾಗುತ್ತೆ ಗಾಯ್ಸ್. ನೋಡಿ, ಎಲ್ಲವನ್ನು ನಾನು ಟರ್ನ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಯೂಟ್ಯೂಬ್ಗೆ ಚೆಕ್ ಮಾಡಬೇಕಂತ ಹೋಗ್ತೀನಿ. ಒಮ್ಮೆ ಚೆಕ್ ಮಾಡಿ ನೋಡುವ. ನೋಡಿ, ಯೂಟ್ಯೂಬ್ ಓಪನ್ ಆಗ್ತಾ ಇದೆ. ಯೂಟ್ಯೂಬ್ ಓಪನ್ ಆಗಿ ಸ್ಕ್ರೋಲ್ ಮಾಡಿದ ಮೇಲೂ ಕೂಡ ಯಾವುದೇ ಆ್ಯಡ್ಸ್ ನಮಗೆ ಬರ್ತಾ ಇಲ್ಲ. ಹೀಗೆ ನಿಮ್ಮ ಮೊಬೈಲಲ್ಲೂ ಕೂಡ ಆ್ಯಡ್ಸ್ ಬರ್ತಾ ಇದ್ದರೆ ಇವಾಗ ನೀವು ಹೀಗೆ ಟರ್ನ್ ಆಫ್ ಮಾಡ್ಕೊಳ್ಬೋದು.